ಕನ್ನಡಿಗರಿಗೆ ಚಂಬು 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 ನೀಡಿ ಬಿಜೆಪಿ ಜೆಡಿಎಸ್ಗೆ ಚಂಬು ಚಂಬು. ನಿನ್ನೆ ಕೇಂದ್ರ ಸರ್ಕಾರದ ಒಂದು ಬಜೆಟ್ ಅನ್ನ ನಾವು ನೋಡ್ತಾ ಇದ್ವಿ. ಕರ್ನಾಟಕಕ್ಕೆ ಏನ್ ಸಿಗುತ್ತೆ ಅಂತ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ರಾಜ್ಯದ ಪ್ರತಿಯೊಬ್ಬ ಮತದಾರನು ನೋಡ್ತಾ ಇದ್ದ. ಅದು ರೈಲ್ವೆ ಇಲಾಖೆಗಾಗಿರ್ಲಿ ಅಥವಾ ಬೇರೆ ಬೇರೆ ನಮ್ಮ ಏನು ಬೆಂಗಳೂರಿಗೆ ಮೇಕೆದಾಟು ಯೋಜನೆ ಆಗಿರ್ಲಿ, ಅಲ್ಲಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಆಗಿರ್ಲಿ, ಇನ್ನು ಎಷ್ಟೊಂದು ಯೋಜನೆಗಳು. ಕಳಸಾ ಬಂಡು ಕೊಟ್ಟಿಲ್ಲ, ಬೆಂಗಳೂರಿನ ಮೆಟ್ರೋ ಕಾಮಗಾರಿಗಳಿಗೆ ಒಂದೇ ಒಂದು ಪೈಸಾ ಕೊಟ್ಟಿಲ್ಲ. ಬರೀ ಸಬರ್ಬನ್ ರೈಲಿಗೆ ಒಂದು 350 ರೂಪಾಯಿ ಕೋಟಿ ಒಂದು ಭಿಕ್ಷೆ ಹಾಕೋ ತರ ಕೆಲಸನ ಈ ಕೇಂದ್ರ ಸರ್ಕಾರ ಮಾಡಿದೆ. ಅದೇ ಇವತ್ತು ಬೇರೆ ಬೇರೆ ರಾಜ್ಯಗಳಿಗೆ ಏನು ಆಂಧ್ರ ಪ್ರದೇಶ ಮತ್ತೆ ಬಿಹಾರ್ಗೆ ಯಾವ ತರ ಇವತ್ತು ಹಣ ಹರಿದು ಹೋಗ್ತಾ ಇದೆ ನೋಡಿ. ಅವ್ರಿಗೆ ಇವತ್ತು ದುಡ್ಡು ತಗೊಳ್ಳೋ ಒಂದು ಸಾಮರ್ಥ್ಯ ಇದ್ರೆ ಕರ್ನಾಟಕದಿಂದ ಗೆದ್ದಿರೋ 19 ಮಂದಿ ಎನ್ ಡಿ ಎ ಏನು ಮೈತ್ರಿಕೂಟದ ಸಂಸದರಿದ್ದಾರೆ, 4 ಸಂಸದರಿದ್ದಾರೆ. ಒಂದೇ ಒಂದು ಪೈಸಾ ತರೋದಕ್ಕೂ ಕರ್ನಾಟಕಕ್ಕೆ ಇವತ್ತು ಅವ್ರ ಕೈಲಿ ಆಗಿಲ್ಲ. ಕುಮಾರಸ್ವಾಮಿ ಅವರು ರಾಜಾರೋಷವಾಗಿ ಹೇಳ್ತಾರೆ ಬಜೆಟ್ ಅಲ್ಲಿ ಬಂದಿಲ್ಲ ಅಂದ್ರೆ ಏನು ದುಡ್ಡು ಬರುತ್ತೆ ರಾಜ್ಯಕ್ಕೆ ಅಂತ. ಏನ್ ನಿಮ್ ಮನೆಯಲ್ಲಿ ಇಡೀ ರಾಜ್ಯಕ್ಕೆ ಬೇಕಾಗಿರುವಷ್ಟು ಹಣನ ನೀವು ತುಂಬಿಕೊಂಡಿದ್ದೀರಾ ಕುಮಾರಸ್ವಾಮಿ ಅವರೇ? ನಿಮ್ ಮನೆಯಲ್ಲಿ ಎಲ್ಲಿಂದ ಬರುತ್ತೆ? ಬಜೆಟ್ ಅಲ್ಲಿ ದುಡ್ಡು ಅಲೋಕೇಟ್ ಆಗಿಲ್ಲ ಅಂದ್ರೆ ನಿಮ್ ಮನೆಯಿಂದ ತಂದು ಕೊಡ್ತೀರಾ ನೀವು ಹಣವನ್ನ? ಸೊ ಈ ತರ ಬೇಜವಾಬ್ದಾರಿ ಮಾತುಗಳನ್ನ ಹೇಳ್ಬೇಡಿ. ಇವತ್ತು ಕರ್ನಾಟಕಕ್ಕೆ ಈ ಒಂದು ಬಜೆಟ್ ಅಲ್ಲಿ ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ. ಕೊನೆಗೆ ಇವತ್ತು ಜನರಿಗೆ ಸಿಕ್ಕಿರೋದು ಇದೇ ಚೆಂಬು, ಖಾಲಿ ಚೆಂಬು. ಅದು ಬಿಟ್ರೆ ಯಾವುದೇ ಒಂದು ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಇವತ್ತು ನಮಗೆ ಸಹಕಾರ ನೀಡುತ್ತಾ ಇಲ್ಲ. ಇವತ್ತು GST ಕಲೆಕ್ಷನ್ ಅಲ್ಲಾಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಆದಾಯ ತೆರಿಗೆಯ ಕಲೆಕ್ಷನ್ ಅಲ್ಲಾಗಿರ್ಬೋದು, ಇವತ್ತು ಇಡೀ ರಾಜ್ಯ ಇವತ್ತು ದೇಶದಲ್ಲೇ 1-2ನೇ ಸ್ಥಾನದಲ್ಲಿದೆ. ಇಷ್ಟೆಲ್ಲ ಹಣವನ್ನ ಕೇಂದ್ರ ಸರ್ಕಾರಕ್ಕೆ ಬೇರೆ ಬೇರೆ ರೀತಿಯ ತೆರಿಗೆ ರೂಪದಲ್ಲಿ ಕೊಡ್ತಾ ಇದ್ರು ನೀವು ಮಾತ್ರ ಕನ್ನಡಿಗರಿಗೆ, ರಾಜ್ಯದ ಮತದಾರರಿಗೆ ಚೆಂಬನ್ನ ಕೊಟ್ಟಿದ್ದೀರಾ. ನೀವು ರಾಜ್ಯದ ಜನ ಸುಮ್ನೆ ಇರೋದಿಲ್ಲ. ಏನಿವತ್ತು ಮೋಸ ನೀವು ಮಾಡಿದಿರಾ, ಈ ಮೋಸನ ನೆನಪಿಟ್ಕೊಂತಾರೆ. ನಾವು ಜನರಿಗೆ ಈ ಒಂದು ಮೋಸವನ್ನ ತಿಳಿಸೋ ಒಂದು ಕೆಲಸನ ಮಾಡಿ ಈ ಒಂದು ಸರ್ಕಾರದ ವಿರುದ್ಧ ಜನ ನಿಲ್ಲೋ ತರ ಒಂದು ಕೆಲಸವನ್ನ ನಾವು ಮಾಡ್ತೀವಿ.